ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಎಷ್ಟು ವೈಟ್ ಹೇರ್ಸ್ ಆಗಿದೆ ಅಂದರೆ ವೈಟ್ ಹೇರ್ ಕಾಣಿಸ್ತಾ ಇದೆ ವಿಡಿಯೋನಲ್ಲಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಅಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ನಾವು ವಿಶಾಲ್ ಮಾಂಟಿಗೆ ಹೋಗಿದ್ವಾ, ಅಲ್ಲೊಂದು ಬ್ಯಾಗ್ನ ತೊಗೊಂಡು ಬಂದೆ ನಾನು. ತುಂಬ ಚೆನ್ನಾಗಿದೆ ಹ್ಯಾಂಡಲ್ ಈ ಥರ. ಸೊ ನನಗೆ ಆಲ್ಮೋಸ್ಟ್ ಸಿಗೋದೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ನೋಡಿದ ತಕ್ಷಣ ಇಷ್ಟ ಆಗೋದೆ ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ. ಸೊ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಬ್ಯಾಗ್ ಆಗಿಬಿಟ್ಟಿದೆ ನನ್ನ ಹತ್ರ. ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾಯಿಂದ ಯಾವ ರೀತಿ ಆಗಿದೆ ಅಂತ ಹೇಳಿ. ಸೊ ಇವಾಗ ಸ್ಯಾರಿ ತೊಗೊಂಬರೋಣ ಅಂತ ಹೇಳಿ ನಾನು, ಮಮ್ಮಿ ಮತ್ತು ಅನು ಹೋಗ್ತಾ ಇದ್ವಿ. ಸೊ ಇವಾಗ ಆಷಾಢ ಮಾಸದಲ್ಲಿ ಆಫರ್ ಇರುತ್ತೆ, ಸಾರಿ ಡಿಸ್ಕೌಂಟ್ಸ್ ಇರುತ್ತೆ ಅಲ್ವಾ. ಸೊ ಹುಬ್ಳಿನಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ತಾಜಿಬಾನ್ಪೇಟೆನಲ್ಲಿ ಎಲ್ಲ ಸಾರಿ ಶಾಪ್ಗಳಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಸೊ ಹಂಗಾಗಿ ಇವಾಗ ಹೊರಡೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ನಾನು, ಮಮ್ಮಿ ಮತ್ತು ಅನು 3 ಜನನೂ ಕೂಡ ಹೋಗ್ತಾ ಇದ್ವಿ. ಅಲ್ಲಿ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸೊ ನೋಡೋಣ, ಅಲ್ಲಿ ನನಗೆ ವಿಡಿಯೋ ಮಾಡೋದಕ್ಕಾದರೆ ನಾನು ವಿಡಿಯೋ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಯಾವ ಥರ ಸಾರಿ ತೊಗೊಂಡು ಬಂದೆ ಏನು ಎತ್ತ ಅಂತೆಲ್ಲ ಕೂಡ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನು ಜಾಸ್ತಿ ಸಾರಿನ ವೇರ್ ಮಾಡಲ್ಲ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಹಾಗಾಗಿ ನೋಡೋಣ, ನನಗೇನಾದರೂ ಯಾವುದಾದ್ರೂ ತುಂಬ ಜಾಸ್ತಿ ಇಷ್ಟ ಆದರೆ ಮಾತ್ರ ತೊಗೋತೀನಿ, ಇಲ್ಲಾಂದರೆ ನಾನು ಸಾರಿನ ತೊಗೊಳ್ಳಲ್ಲ. ನಂದು ಇವಾಗ ಆ್ಯನಿವರ್ಸರಿ ಹತ್ತಿರ ಬರ್ತಾ ಇದೆ, ಡ್ರೆಸ್ಸಸ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ವರ್ಕ್ ಮಾಡೋವಾಗ ನನ್ನ ಬ್ಯಾಂಕಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದರೆ ಡ್ರೆಸ್ ಆದರೆ ನನಗೆ ಈಸಿ ಆಗುತ್ತೆ ಸ್ಕೂಟಿನಲ್ಲಿ ಹೋಗೋದಕ್ಕೆ. ಸ್ಯಾರಿ ಆದರೆ ತುಂಬ ಕಷ್ಟ ಆಗುತ್ತೆ, ವೇರ್ ಮಾಡಿಕೊಂಡು ಸ್ಕೂಟಿನ ಓಡಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸಾರಿ ಬೇಡ, ಡ್ರೆಸ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವುದಾದ್ರೂ ಸಾರಿ ಇಷ್ಟ ಆದರೆ ತೊಗೊಳ್ತೀನಿ, ಇಲ್ಲ ಅಂತಂದರೆ ಡ್ರೆಸ್ ತೊಗೊಳ್ಳೋವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಓಕೆನಾ? ಬನ್ನಿ, ಮಮ್ಮಿನೂ ಕೂಡ ತೊಗೋಬೇಕಂತೆ, ಮಮ್ಮಿ ಮತ್ತು ಅಣ್ಣನೂ ಕೂಡ ಸಾರಿನ ತೊಗೋಬೇಕಂತೆ. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಬ್ಲಾಗ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಟಿಫಿನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಸೋಫಾ ನೋಡೋಣ ಅಂತ ಹೇಳಿ ಫರ್ನಿಚರ್ ಶಾಪ್ಗೆ ಬಂದಿದ್ವಿ. ಸೊ ಇಲ್ಲಿ ತುಂಬ ವೆರೈಟೀಸ್ ಆಫ್ ಸೋಫಾ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನಾವು ಕಟ್ಗೆನಲ್ಲಿ ನೋಡೋಣ, ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷ್ನಲ್ ಆಗಿ ಅಂತ ಹೇಳಿ ನೋಡ್ತಾ ಇದ್ವಿ ಅಮ್ಮ ಮನೆಗೋಸ್ಕರ. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ತರಬೇಕು ಅಂತ ಹೇಳಿ, ಬಟ್ ಅಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ಬೇಡ, ಇಕ್ಕಟ್ಟಾಗುತ್ತೆ ಅಂತ ಹೇಳಿ ಬಿಟ್ಟಿದ್ವಿ. ಸೊ ಫೈನಲಿ ತೊಗೊಂಡು ಬಂದೇ ಬಿಡೋಣ ಅಂತ ಹೇಳಿ ನೋಡೋದಕ್ಕಂತ ಹೋಗಿದ್ವಿ. ಸೊ ಅದನ್ನು ಒಂದು ಚೂಸ್ ಮಾಡ್ಕೊಂಡು ಬಂದ್ವಿ. ಸೊ ಸಂಜೆ ಹೋಗಿ ಅಪ್ಪ ಅಮ್ಮಂಗೆ ತೋರಿಸ್ಕೊಂಡು ಬುಕ್ ಮಾಡಿ ಬರೋಣ ಅಂತ ಹೇಳಿ. ಸೊ ಹಂಗೆ ವಿಶಾಲ್ ಮಾರ್ಟಿಗೂ ಕೂಡ ಹೋಗಿ ಇದೊಂದು ಬ್ಯಾಗ್ನ ಕೂಡ ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಕಡಿಮೆ ಬಜೆಟಲ್ಲಿ. ಜಸ್ಟ್ ಇದ್ರ ಪ್ರೈಸ್ ಬಂದು $299 ಅಂದರೆ ನನಗೆ ತುಂಬ ವರ್ತ್ ಅಂತ ಅನ್ನಿಸ್ತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ವಾಟರ್ ಪ್ರೂಫ್ ಜರ್ಕಿನೆಲ್ಲ ಬರುತ್ತೆ ಅಲ್ವಾ, ಸೊ ಆ ಥರ ಕ್ವಾಲಿಟಿ. ಸೊ ಹಂಗಾಗಿ ಕಡಿಮೆ ಬಜೆಟಲ್ಲಿತ್ತು ಅಲ್ವಾ, ತೊಗೊಳ್ಳೋಣ, ಚೆನ್ನಾಗಿದೆ, ಡೈಲಿ ಆಫೀಸ್ ಯೂಸಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಇದೊಂದು ಬ್ಯಾಗ್ನ ತೊಗೊಂಡೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ನೀವು ವಿಶಾಲ್ ಮಾರ್ಟಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇದೇ ಥರ ತುಂಬ ವೆರೈಟೀಸ್ ಆಫ್ ಬ್ಯಾಗ್ ಇದೆ, ಬೇರೆ ಬೇರೆ ಕಲರಲ್ಲಿ ಕೂಡ ಇದೆ. ನನಗೆ ಬೇರೆ ಕಲರೆಲ್ಲ ಅಷ್ಟಾಗಿ ಇಷ್ಟ ಆಗಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ನಾನು ತೊಗೊಂಡೆ. ನನ್ನ ಹತ್ರ ಇರೋದು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಯಾಗೇ ಆಗಿದೆ. ತುಂಬ ನನ್ನ ಹತ್ರ ಇಲ್ಲಿ ನ್ಯೂಡ್ ಕಲರ್ಸ್ ಇರುತ್ತೆ ಅಲ್ವಾ, ಲೈಟ್ ಕ್ರೀಮ್ ಕಲರು, ಸೊ ಆ ಥರ ಬ್ಯಾಗ್ಸೇ ಸ್ವಲ್ಪ ಜಾಸ್ತಿ ಇರೋದು. ಕಲರಲ್ಲಿ ನಾನು ಜಾಸ್ತಿ ಅಷ್ಟಾಗಿ ಪ್ರಿಫರ್ ಮಾಡೋದಿಲ್ಲ. ಸಂಜೆ ಫೈನಲಿ ಸಾರಿ ಎಲ್ಲನೂ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ನನ್ನ ತಂಗಿ ಒಂದು 4 ಸಾರಿನ ತೊಗೊಂಡ್ಳು, ಹಾಗೆ ನಾನು ಕೂಡ ಒಂದು ಸಾರಿನ ತೊಗೊಂಡೆ. ಮಮ್ಮಿ ನನಗೆ ಆ್ಯನಿವರ್ಸರಿಗೆ ಅಂತ ಹೇಳಿ ಒಂದು ಸಾರಿನ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು ಸಾರಿ ಕಲೆಕ್ಷನ್ನು. ನಾವು ಸ್ವಲ್ಪ ಲೇಟಾಗೇ ಹೋಗಿದ್ರಿಂದ ನಮ್ಗೆ ಅಷ್ಟಾಗಿ ನೋಡೋದಕ್ಕೆ ಟೈಮ್ ಸಿಕ್ಕಿಲ್ಲ, ಬಟ್ ಇರೋಂಥ ಟೈಮಲ್ಲೇ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಕ್ತು ಅಂತ ಹೇಳ್ಬೋದು. ಕಡಿಮೆ ಬಜೆಟಲ್ಲಿ ನಿಮಗೆ 50% ಆಫ್ ಇರುತ್ತೆ. 10,000 ರೂಪಾಯಿ ಸ್ಯಾರಿ ಎಲ್ಲ ನಿಮಗೆ 5,000 ರೂಪಾಯಿಗೆ ಸಿಗುತ್ತೆ. 3,000 ಸ್ಯಾರಿ ಎಲ್ಲ 1,500 ಸಿಗುತ್ತೆ. ಈ ಥರ ನಿಮಗೆ 50% ಆಫ್ ಇರುತ್ತೆ. ಇವಾಗ ಬ್ಲೂ ಸ್ಯಾರಿ ಅಂತ ತೋರಿಸ್ತಾ ಇದ್ದೀನಿ ಅಲ್ವಾ, ಕೆಳಗಡೆದು ಡಾರ್ಕ್ ಬ್ಲೂ ಸ್ಯಾರಿ, ಅದನ್ನು ನಾನು ತೊಗೊಂಡಿರುವಂಥದ್ದು. ಸೊ ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ನನ್ನ ತಂಗಿ ತೊಗೊಂಡಿರೋವಂಥದ್ದು. ಸೊ ನಾನು ಮತ್ತು ನನ್ನ ತಂಗಿ, ಅವಳು ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ತೊಗೊಂಡಿರೋದು, ನಾನು ಡಾರ್ಕ್ ಬ್ಲೂ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿರೋದು ಸಿಂಗಲ್ ಕಲರ್ ಸ್ಯಾರಿ. ಸೊ ಇವಾಗ ಅವಳು ಉಟ್ಕೊಂಡಿದ್ದಾಳಲ್ವ ಪರ್ಪಲ್ ಕಲರ್, ಇದು ಒಂದು ಸ್ಯಾರಿ. ತುಂಬ ಚೆನ್ನಾಗಿರೋವಂಥ ಕಲೆಕ್ಷನ್ಸು. ನಾವು ತೊಗೊಂಡಿರೋದು ಗಂಗಾವತಿ ಸಿಲ್ಕ್ಸಲ್ಲಿ. ಯೂಶಲಿ ಗೊತ್ತಿರುತ್ತೆ ನಿಮಗೆ, ಗಂಗಾವತಿ ಸಂಗಮ್ ಅವೆಲ್ಲ ಒಂದೇ ರೋಡಲ್ಲೇ ನಿಮಗೆ ಸಿಗುತ್ತೆ. ಸೊ ಯಾರಿಗಾದರೂ ಆಫರ್ ಗೊತ್ತಿಲ್ಲ ಅಂದರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ, 50% ಆಫ್ ಇದೆ. ಜೂನ್ ಮತ್ತು ಜುಲೈ 2 ಮಂತ್ಸ್ ಇರುತ್ತೆ ಅಂತ ಅಂದ್ಕೊತೀನಿ, ಮೇ ಬಿ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಬಟ್ ತುಂಬ ಚೆನ್ನಾಗಿರುವಂತಹ ಸ್ಯಾರಿ ಕಲೆಕ್ಷನ್ಸ್ ಇದೆ. ನಿಮಗೆ ಕಡಿಮೆ ಬಜೆಟಲ್ಲೂ ಕೂಡ ಸ್ಯಾರೀಸ್ನ ತೊಗೋಬೋದು.
ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಪರ್ಸ್ನಲಾಗಿ ತೊಗೊಂಡು ನಿಮಗೆ ಶೇರ್ ಮಾಡ್ತಿರೋವಂಥದ್ದು ಅಷ್ಟೇ. ಸೊ ಈ ಥರ ಸ್ಯಾರೀಸ್ನ ತೊಗೊಂಡು ಬಂದ್ವಿ. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಬಾಂದಿನಿನಲ್ಲಿ ಅಥವಾ ಫ್ಯಾನ್ಸಿ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಯಾರಿ ನಮಗೆ ತುಂಬಾ ಕಡಿಮೆ ಬಜೆಟಲ್ಲಿ ಸಿಕ್ಕಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ತುಂಬಾ ಒಂಥರ ಪಾರ್ಟಿ ವೇರ್ ಸ್ಯಾರೀಸ್ ಅಂತ ಹೇಳ್ಬೋದು. ಸೊ ಅವಳು ಪಾರ್ಟಿ ವೇರ್ ಸ್ಯಾರೀಸ್ನ 3 ತೊಗೊಂಡ್ಲು, ಒಂದು ನಾರ್ಮಲ್ ಸೆಮಿ ಸಿಲ್ಕ್ ಸ್ಯಾರಿನ ತೊಗೊಂಡಿರೋದು. ಸೊ ಈ ಸ್ಯಾರಿನೂ ಅಷ್ಟೇ, ಕಲರ್ ಒಂಥರ ಸೀ ಬ್ಲೂ ಬರುತ್ತೆ ಅಲ್ವಾ, ಸ್ಕೈ ಬ್ಲೂ ಅಂತಾರೆ ಆ ಥರ ಕಲರು. ಸೊ ನಿಮಗೆ ಕಂಚನ್ ಅಂತ ಹೇಳಿ ಶಾಪ್ ಇದೆ ಹುಬ್ಳಿನಲ್ಲಿ, ಅದು ಕೂಡ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ ಅವ್ರ ಹತ್ರನೂ. ಸೊ ಆ ಒಂದು ಶಾಪಿಗೆ ಕೂಡ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಟೈಮ್ ಸಿಕ್ಕಾಗ. ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಸ್ಯಾರಿ ಅಂತೂ ಸಖತ್ತಾಗಿದೆ ಅಂತ ಹೇಳ್ಬೋದು. ಎಷ್ಟು ಹೆವಿ ಇದೆ ಅಂದರೆ ನಮಗೆ ಜಸ್ಟ್ ಅದು 1600ಗೆ ಆ ಸ್ಯಾರಿ ಸಿಕ್ಕಿರೋದು. ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಡೇ ಸಂಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲರೂ ಸೇರಿಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ಅವರು ಕೇದಾರ್ನಾಥ್ ಅದೆಲ್ಲ ಟ್ರಿಪ್ಪಿಗೆ ಹೋಗಿ ಬಂದಿದ್ದರು. ಸೊ ನಮ್ಮ ಕಡೆ ಎಲ್ಲ ಟ್ರಿಪ್ಪಿಗೆ ಅಂದರೆ ಈ ಥರ ಯಾತ್ರಾಗೆಲ್ಲ ಹೋಗಿ ಬಂದಮೇಲೆ ಅವರಿಗೆ ಬಟ್ಟೆನ ಕೊಟ್ಟು ಅವರ ಒಂದು ನಮಸ್ಕಾರ ಮಾಡಿ ಬರೋವಂಥದ್ದು ಪದ್ಧತಿ ಇದೆ ನಮ್ಮ ಸೈಡೆಲ್ಲ. ಸೊ ಹಂಗಾಗಿ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಅವರಿಗೆ ಸ್ಯಾರಿ ಎಲ್ಲ ಕೊಟ್ಟು ಬಂದ್ವಿ ನಾವು. ಸೊ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ಬಂದಿದ್ದರು. ಸೊ ಹಂಗಾಗಿ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಅದನ್ನು ಕೂಡ ನಿಮ್ಮ ಜೊತೆಗೆ ರಾ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಚಟ್ನಿ ಹಚ್ಚಲೇ ಮಧ್ಯಾಹ್ನ ಯಾವ ಅಂಗಡಿ ಬಾಳ್ತದಿರಲಿಲ್ಲ, ಮಧ್ಯಾಹ್ನ ಅಂಗಡಿ ಹಾಕ್ಬಿಟ್ಟಿರ್ತಾರೆ. ನಾವು ಹಾಕಿದ್ರು ನಾನು ಈ ಕಡೆ ಹಚ್ಚಿದ್ದೆ ಒಂದಿಷ್ಟು ಪ್ಲೇಟ್. ಒಂದ್ರಾಗ ಬಂದಾರ ಸೆಲ್ಫಿ ಒಳಗೆ. ನಿಂದ ಝೂಮ್ ಮಾಡಿಂತು. ಇಲ್ಲಿ ಬೆಳ್ಳ ಕಾಣಿಸ್ತೀನಿ, ಈ ಕಡೆಯಿಂದ ಕರ್ರ ಕಾಣ್ತೀನಿ. ಕಾಶಿ, ರಾಮೇಶ್ವರ, ಸೊ ಕೇದಾರ್ ಈ ಥರ ಎಲ್ಲ ಯಾತ್ರೆಗೆ ಹೋಗಿ ಬಂದಮೇಲೆ ಅವರಿಗೆ ಬಟ್ಟೆನ ಮಾಡಿ ಅವರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಬರುವಂಥದ್ದು ಈ ರೀತಿ ಒಂದು ಪದ್ಧತಿ ಇದೆ ನಮ್ಮ ಸೈಡು. ಸೊ ಅದನ್ನು ಮಾಡೋಣ ಅಂತಲೇ ನಾವು ಎಲ್ಲರೂ ಕೂಡ ಹೋಗಿದ್ವಿ. ಸೊ ಅದನ್ನು ಮುಗಿಸ್ಕೊಂಡು ಸಂಜೆ ನಮ್ಮ ಅತ್ತೆಯವ್ರದ್ದು ಬರ್ತ್ಡೇ ಇತ್ತು, ಅಂದರೆ ನಮ್ಮ ಅಪ್ಪಾಜಿಯವರ ಅಕ್ಕ ಅವ್ರದ್ದು ಬರ್ತ್ಡೇ ಇತ್ತು. ಸೊ ಆ ಒಂದು ಬರ್ತ್ಡೇ ಅವ್ರದ್ದು 75th ಬರ್ತ್ಡೇ ಇತ್ತು. ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಮ್ಮ ಮಾಮನ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು. ಸೊ ಹಂಗಾಗಿ ಆ ಒಂದು ಫಂಕ್ಷನ್ನ ಅಟೆಂಡ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಒಂದು ಈವ್ನಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ರಾ ವಿಡಿಯೋನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಹಾಯ್ ಮಾಡು. ಅಕ್ಕಿ ಕೆಲದ ಅಕ್ಕಿ ಫೋಟೋ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾಯ್ ಮಾಡು. ಆಕಿ ನಂದು ಮಾಡತ್ತಾಳ, ನಾ ಆಕಿದ್ ಮಾಡತ್ತ ನೋಡಿ. ಟೈ ಹಾಕ. ಇಲ್ಲೊಂದು ಬ್ಲಾಗರ್, ಇಲ್ಲೊಂದು ಬ್ಲಾಗರ್. Happy birthday to
ಅಲ್ಲ 75 ಬಂಗಾರದ ಅದ ಡೈಮಂಡ್ ಅಂತ 375 ಅಂದ್ರೆ ಡೈಮಂಡ್ ಡೈಮಂಡ್ 60 ಹೌದಾ ಪ್ಲಾಟಿನಮ್ ಜುಬ್ಲಿ ಇರ್ಬೇಕು ಪ್ಲಾಟಿನಮ್ ಸೈಡ್ ಬರ್ರಿ ಈಗ ಸೈಡ್ ಬರ್ರಿ ಸಾಕು ಏ ಇಲ್ಲ ಸೇನಿಲ್ಲ ಆಮೇಲೆ ಮತ್ತೆ ಫೋಟೋ ಹೊಡಿತೇನೆ ಬರ್ರಿ ಈಗ ಸಿಂಗಲ್ ಫೋಟೋ ಆಡುತ್ತೇನೆ ಕುಂದ್ರಿ ಅಲ್ಲೇ ಕುಂದ್ರಿ ಇದು ಬರ್ತ್ಡೇ ಕಮ್ಮ ಆನಿವರ್ಸರಿ ಒಬ್ರು ಸೇರಿ ಮಾಡ್ಬೇಕಂದ್ರಂತ ಇಲ್ಲಿ ಬೀಳಾಕತ್ತೈತದ ಅದ್ ತೆಗದ್ ಬಿಡಸನಿದಿ ಹೌದು ತೆಗೆದು ಬಿಡ ಆಕಿ ಕಂಫರ್ಟ್ ಆಗೋದಿಲ್ಲ ಅದು ಬೀಳ್ತದ ಮತ್ತೆ ಹಂಗ ಬೀಳ್ತಿದ್ದೆ ಆಮೇಲೆ ಹಾಕಿದ್ರಲ್ಲ ಇಲ್ಲ ಇನ್ನೊಂದು ಪಿನ್ ಹಾಕ್ಬೇಕು ಅದಕ್ಕೆ ದೀಕ್ಷಾ ಮುಂದೆ ಹೇಳ್ಕೊಂಡು ನಿಂದ್ರೆ ಮಾಮ ಸ್ಟ್ರೈಟ್ ನಿಲ್ಲ ಈ ಕಡೆ ಸರಿ ನಿತ್ಯ ಆಮೇಲೆ ನಿಮ್ಮನ್ನ ಕರ್ಕೊಂತೀನಿ ಬೇಡ ನಾವು ಬರೋದೇ ಇಲ್ಲ ಇನ್ನೂ ಅವರ ನೆನಪು ಮಾಡ್ತಾರೆ ನೋಡ್ರಿ ಅಮ್ಮ ಅಟೆನ್ಷನ್ ಫ್ಲಾಶ್ ಮಾಡ್ಕೊಳತ್ತಿದ್ದೆ ಯಾರು ಅದೊಂದು ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಪಿಕ್ಚರ್ ಹಾಕೈತಿದ್ದು ಅಲ್ಲೇ ಅರಿಬೇಕು ನೋಡು ನಾನು ಫೋನ್ ಮಾಡಿ ಹೇಳಿದ್ದೆ ತೋರ್ಪಣ್ಣ ಫಾದರ್ಸ್ ಡೇನೋ ಆಯ್ತು ಮದರ್ಸ್ ಡೇನೋ ಆಯ್ತು ಈಗ ಅವ್ರು ಸೀರಿಯಸ್ ಮುಂದೆ ಎತ್ತಿದ್ದು ಕ್ಲಾಪ್ಸ್ ಮಾಡ್ರಿ ಈಗ ಯಾರು